ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಸತ್ಯಬೋಧೋ ನಿಜಕಾಮಧೇನುಃ ಮಾಯಾತಮಃ ಖಂಡನ ಚಂಡಭಾನುಃ ದುರಂತಪಾಪಪ್ರದಹೇ ಕೃಶಾನುಃ ಧ್ಯೇಯಾನ್ಮಮೇಷ್ಟಂ ಗುರುರಾಜಸೂನುಃ. ನೈವೇದ್ಯಗವಿಷಂ ರಾಮೇ ವೀಕ್ಷ್ಯ ತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹರಿ ಓಂ. ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಅಂದರೆ ಅದು ಫಾಲ್ಗುಣ ಮಾಸವೂ ಸರಿ. ಕಾರಣ, ಯಾವ ವಾಮನ ರೂಪಿಯಾದ ಪರಮಾತ್ಮನ ಅವತಾರವಾಗುವುದಕ್ಕೆ ಕಾರಣವಾದಂತಹ ಪಯೋವ್ರತವೋ ಆ ಪಯೋವ್ರತವು ಕೂಡ ಫಾಲ್ಗುಣ ಮಾಸದಲ್ಲಿಯೇ ಆಚರಣೆಗೆ ಬರುವಂತಹದ್ದು. ಅದರ ಜೊತೆಯಲ್ಲಿ ಇನ್ನೂ ವಿಶೇಷವಾಗಿ ವ್ರತಗಳು ನಿಯಮಗಳು ಎಲ್ಲವೂ ಕೂಡ ಬರುವಂತಹ ಒಂದು ದಿವ್ಯವಾದಂತಹ ಕಾಲ. ಅದರ ಜೊತೆಯಲ್ಲಿ ಪ್ರಾತಸ್ಮರಣೀಯರೂ ಆದಂತಹ ಮಹಾಮಹಾಗುರುಗಳ ಆರಾಧನೆಯೂ ಕೂಡ ಈ ಫಾಲ್ಗುಣ ಮಾಸದಲ್ಲಿ ಬರುವಂತಹದ್ದು ಅತ್ಯಂತ ವಿಶೇಷವಾಗಿ ಇದೆ. ದ್ವಾದಶಿಯಿಂದ ಆರಂಭವಾಯಿತು ಅಂತಾದರೆ ದ್ವಾದಶಿ ತ್ರಯೋದಶಿಯಿಂದ ಸಾಲು ಸಾಲಾಗಿ ಜ್ಞಾನಿಗಳ ಆರಾಧನೆಗಳನ್ನು ನಾವು ನೋಡುತ್ತೇವೆ. ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಬರುವ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಸತ್ಯಬೋಧರಾಯರ ಆರಾಧನೆ, ವಾದಿರಾಜಗುರು ಸಾರ್ವಭೌಮರ ಆರಾಧನೆ ಹಾಗೂ ವ್ಯಾಸರಾಜಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವಗಳು ಸಾಲು ಸಾಲಾಗಿ ಬರ್ತವೆ. ಅದರಲ್ಲಿ ವಿಶೇಷವಾಗಿ ಶ್ರೀಮದ್ ಉತ್ತರಾದಿ ಮಠದ ಕೀರ್ತಿಯ ಪತಾಕೆಯನ್ನು ಹಾರಿಸಿದಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆರಾಧನೆಯೂ ಕೂಡ ಫಾಲ್ಗುಣ ಮಾಸದಲ್ಲಿಯೇ ಬರುವಂತಹದ್ದು ಅತ್ಯಂತ ವಿಶೇಷವಾಗಿ ಇದೆ. ಆ ಸತ್ಯಬೋಧರಾಯರ ಚರಿತ್ರೆಯನ್ನು, ಅವರ ಮಹಿಮೆಯನ್ನು ನಾವು ಕೇಳ್ತಾ ಹೋದರೆ ಒಂದು ಜನ್ಮದಲ್ಲಿ ಹೇಳಿ ನಾವು ಮುಗಿಸ್ತೇವೆ ಅಂತ ಇಲ್ಲ. ಯಾಕೆಂದರೆ ಅಷ್ಟು ಮಹಾಮಹಿಮೋಪೇತರು ಈ ಯಾವ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಬಹಳ ವಿಶೇಷವಾದಂತಹ ಭಕ್ತಿಯನ್ನು ಮಾಡಿದಂತಹ ಮಹಾನುಭಾವರು. ಇವರ ಪೂರ್ವಾಶ್ರಮದ ಹೆಸರು ರಾಮಚಂದ್ರಾಚಾರ್ಯರು ಅಂತ. ಇವರ ಪೂರ್ವಾಶ್ರಮದಲ್ಲಿಯೂ ಕೂಡ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರ ಅಚ್ಚುಮೆಚ್ಚಿನ ಶಿಷ್ಯರೂ ಆಗಿದ್ದರು. ಪ್ರತಿನಿತ್ಯವೂ ಕೂಡ ಪಾಠಕ್ಕೆ ಹೋಗಬೇಕು ಅಂತ ಅಲ್ಲಿ ಅವರ ಒಂದು ನಿಯಮ. ರಾಮಚಂದ್ರಾಚಾರ್ಯರಾಗಿದ್ದಾಗ ಒಂದು ನಿಯಮವನ್ನು ಹೇಳುತ್ತಾರೆ. ಪಾಠ ಅಂದರೆ ಮುಂದೆ ಬರಬೇಕು ಅಂತೆ. ಪಾಠಕ್ಕಾಗಿ 1 ಗಂಟೆ 2 ಗಂಟೆ ಎಷ್ಟು ಗಂಟೆಗಳಾದರೂ ಕೂಡ ಪರವಾಗಿಲ್ಲ, ಅಲ್ಲಿ ಪಾಠವನ್ನು ಕೇಳಬೇಕಂತೆ. ಕೇಳಿದ ನಂತರದಲ್ಲಿ ಮನೆಗೆ ಹೋಗಬೇಕಂತೆ. ಯಾರಾದರೂ ಹೇಳಿದರೆ ಊಟಕ್ಕಾಗಿ ನಿಲ್ಲಬೇಕು, ಅಷ್ಟೇ ಬಿಟ್ಟರೆ ಊಟಕ್ಕಾಗಿ ಮಠ ಅಲ್ಲ ಅಂತ ಹೇಳ್ತಿದ್ರು ಅವರು. ಅಷ್ಟು ಪಾಠದಲ್ಲಿ ದೀಕ್ಷೆ ಇದ್ದಂತಹ ಮಹಾಗುರುಗಳು ರಾಮಚಂದ್ರಾಚಾರ್ಯರು. ಪಾಠ ಹೇಳಿಕೊಟ್ಟಂತಹ ಗುರುಗಳೂ ಕೂಡ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಮಹಾಗುರುಗಳಾಗಿ ಇದ್ದರು. ಹೀಗಾಗಿ ಅವರ ಇಬ್ಬರ ಸಂಬಂಧವೂ ಕೂಡ ಚೆನ್ನಾಗಿ ಇದ್ದದ್ದಕ್ಕಾಗಿ
ಸತ್ಯಪ್ರಿಯ ತೀರ್ಥರು ಒಮ್ಮೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಹಾಗಾದರೆ ಮುಂದಿನ ಪೀಠವನ್ನು ಆಳುವ ಯೋಗ್ಯತೆ ಯಾರಿಗೆ ಇದೆ ಅಂತ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ಅದೇ ಸಂದರ್ಭದಲ್ಲಿ ಈ ಯಾವ ರಾಮಚಂದ್ರಾಚಾರ್ಯರ ಹೆಸರು ಅವರಿಗೆ ನೆನಪಿಗೆ ಬಂದು ಯೋಚನೆಯನ್ನು ಮಾಡುತ್ತಾರೆ. ಹಾಗಾದರೆ ಇವರಿಗೆ ಕೊಟ್ಟರೆ ಮುಂದೆ ಮಠ ಅತ್ಯದ್ಭುತವಾಗಿ ಮುಂದೆ ನಡೆಯುತ್ತೆ, ಮಠದ ಪತಾಕೆಯನ್ನು ಹಾರಿಸುವರು, ಮಧ್ವ ಸಿದ್ಧಾಂತದ ಪತಾಕೆಯನ್ನು ಹಾರಿಸುವವರಿವರು ಅಂತ ತಿಳಿದುಕೊಂಡು ಅವರಿಗೆ ತುರಿಯಾಶ್ರಮವನ್ನು ನೀಡುತ್ತಾರೆ. ತುರಿಯಾಶ್ರಮವನ್ನು ನೀಡಿದರೆ 41 ವರ್ಷಗಳ ಪರ್ಯಂತರವಾಗಿ, ಒಂದಲ್ಲ ಎರಡಲ್ಲ 41 ವರ್ಷಗಳ ಪರ್ಯಂತರವಾಗಿ ಇವರ ದೀರ್ಘವಾದಂತಹ ಸನ್ಯಾಸ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿದಂತಹ ಮಹಾನುಭಾವರು ಅವರೇ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣವನ್ನು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಮಾಡಿದ ಮೇಲೆ ನಂತರ ಆಶ್ರಮವಾದ ನಂತರದಲ್ಲಿಯೂ ಕೂಡ ವಿಶೇಷವಾದ ಪಾಠ ಪ್ರವಚನಗಳನ್ನು ಗುರುಗಳ ಮೂಲಕವಾಗಿ ಅವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮಾಡ್ತಾ ಇರುತ್ತಾರೆ. ಬಹಳ ಅತ್ಯದ್ಭುತವಾದಂತಹ ಕೀರ್ತಿಯನ್ನು ಜಗತ್ತಿಗೆ ಸಾರಿದಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಒಂದು ಪ್ರಸಂಗವನ್ನು ಹೇಳುತ್ತಾರೆ, ಅತ್ಯದ್ಭುತವಾದಂತಹ ಪ್ರಸಂಗವನ್ನು ಹೇಳುತ್ತಾರೆ. ಅವರ ಚರ್ಮಶ್ಲೋಕದಲ್ಲಿ ಏನೇ ಬರುವಂತಹದ್ದು, ನೈವೇದ್ಯ ಗವಿಷಂಭ್ರಾಮೆ ವೀಕ್ಷ್ಯ ತದ್ಭುಕ್ತಿಭಾಗ್ ಗುರು ಯೋ ದರ್ಶಯದ್ ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ ಅಂತ ಹೇಳುತ್ತಾರೆ. ಏನು ಅಪಾರವಾದಂತಹ ಕೀರ್ತಿ ಸತ್ಯಬೋಧರಾಯರದ್ದು ಅಂತಂದರೆ, ಈಗಿನ ಕಾಲದಲ್ಲಿ ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿಯೂ ಕೂಡ ಕುಹಕಿಗಳು ಇದ್ದರು ಅಂತೆ. ಒಂದು ಗುರುಗಳನ್ನು ಕಂಡು ಒಬ್ಬರನ್ನು ಕಂಡು ಅಸಹ್ಯಪಟ್ಟುಕೊಳ್ಳುವವರು, ಹೀಯಾಳಿಸುವವರು, ನಿಂದನೆಯನ್ನು ಮಾಡುವವರು ಆಗಲೂ ಕೂಡ ಇದ್ದರು ಅಂತೆ. ಅವರ ಕೀರ್ತಿಯನ್ನು ಸಹಿಸಲಾಗದೆ ಕೆಲವು ಕುಹಕಿಗಳು ಚಿಕ್ಕ ನೈವೇದ್ಯವನ್ನು ಮಾಡಬೇಕು. ಮೊದಲಿಗೆ ಚಿಕ್ಕ ನೈವೇದ್ಯದ ಒಂದು ಕಾನ್ಸೆಪ್ಟ್ ಅನ್ನೋದು ಇರಲಿಲ್ಲ. ಅದು ಬಂದದ್ದೇ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಕಾಲದಿಂದ ಬಂದದ್ದು. ಅಲ್ಲಿಯವರೆಗೂ ಶುದ್ಧವಾದ ಮಡಿಯಲ್ಲಿ ಅಡಿಗೆ ಆಗಬೇಕು, ಅಡಿಗೆ ಆದ ನಂತರದಲ್ಲೇನೆ ಅದೇ ಅಡಿಗೆಯನ್ನು ಪ್ರತ್ಯೇಕವಾಗಿ ತೆಗೆದು ಇಡಬೇಕು ಅಂತ ನಿಯಮ ಇತ್ತು. ಆದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಕಾಲದಿಂದ ಸ್ವಲ್ಪ ವ್ಯತ್ಯಾಸವಾಯಿತು. ಚಿಕ್ಕ ನೈವೇದ್ಯ ಅಂತ ಒಂದು ಪ್ರತ್ಯೇಕವಾಗಿ ಮಾಡ್ತಾ ಇದ್ದರು. ಆಗ ಆ ಚಿಕ್ಕ ನೈವೇದ್ಯವನ್ನು ಮಾಡುವಂತಹ ಅಡಿಗೆಯವರು ಸ್ವಲ್ಪ ಕಾಲ ಹೊರಗೆ ಹೋದಾಗ ಇಲ್ಲಿ ಆ ಅನ್ನ ತಿನ್ನುವ ಪದಾರ್ಥಗಳಲ್ಲಿ ವಿಷವನ್ನು ಬೆರೆಸಿಬಿಡುತ್ತಾರೆ. ಬೆರೆಸಿದಾಗ ಅದು ಅಡಿಗೆ ಎಲ್ಲ ಆಯಿತು. ಅಡಿಗೆ ಆದ ಮೇಲೆ ದೇವರ ನೈವೇದ್ಯಕ್ಕೆ ಅಂತ, ಶ್ರೀರಾಮಚಂದ್ರ ದೇವರ ನೈವೇದ್ಯಕ್ಕೆ ಅಂತ ತೆಗೆದುಕೊಂಡು ಬಂದು ಅಲ್ಲಿ ಎದುರಿಗೆ ಇಟ್ಟರೆ ಶ್ರೀರಾಮಚಂದ್ರ ದೇವರಿಗೆ ಅದು ಗೋಚರವಾಯಿತು ಅಂತೆ. ಗೋಚರವಾದರೆ ಅದನ್ನು ತಿಳಿಸಬೇಕಲ್ಲ. ರಾಮದೇವರೇ, ಸಾಕ್ಷಾತ್ ಮೂಲ ರಾಮಚಂದ್ರ ದೇವರೇ ತಾವು ತೋರಿಸಿಕೊಡ್ತಾರೆ ಅಂತ. ಹೇಗೆ ಅಂದರೆ ತನ್ನ ಕಂಠದಲ್ಲಿ ನೀಲಿಯಾಗಿ ಮಾಡಿಬಿಡ್ತಾನೆ ಅಂತೆ ಶ್ರೀರಾಮಚಂದ್ರ. ನೋಡಿ ಎಷ್ಟು ಅದ್ಭುತ ಅಂದರೆ, ತನ್ನ ಕಂಠದಲ್ಲಿ ನೀಲಿಯಾಗಿದ್ದನ್ನು ಕಂಡು ಶ್ರೀರಾಮಚಂದ್ರ ದೇವರು ಸೂಚನೆಯನ್ನು ಕೊಡ್ತಾರೆ ಅಂತೆ. ಅದರಲ್ಲಿ ವಿಷ ಹಾಕಿದೆ, ವಿಷ ಬೆರೆಸಿದೆ, ಅದಕ್ಕೋಸ್ಕರವಾಗಿ ಅದನ್ನು ನೀವು ಸ್ವೀಕಾರವನ್ನು ಮಾಡಬಾರದು ಅನ್ನುವ ಸೂಚನೆಯನ್ನು ಕೊಟ್ಟಾಗಲೂ ಕೂಡ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಯೋಚನೆಯನ್ನು ಮಾಡುತ್ತಾರೆ. ದೇವರೇ, ಹರಿನಿವೇದಿತವಾದ ಅನ್ನವನ್ನು ನಾನು ತಿನ್ನಬೇಕು ಅಂತ ಇದೆ. ಹಾಗಾದರೆ ಪರಮಾತ್ಮ ನೀನೇ ಅದನ್ನು ಸ್ವೀಕಾರವನ್ನು ಮಾಡಿದ್ದಿದಿ. ಹಾಗಾದರೆ ಅದನ್ನು ನಾನು ಸ್ವೀಕಾರವನ್ನು ಮಾಡಲಿಲ್ಲ ಅಂತಾದರೆ ಮಹಾ ಅಪರಾಧ ಬರ್ತದೆ. ಹೀಗಾಗಿ ನಾನು ಅದನ್ನು ಹಾಗೆ ಮಾಡೋದಿಲ್ಲ. ನಿನ್ನ ನೈವೇದ್ಯ ಏನಾದರೂ ಆಗಲಿ ಅದನ್ನು ನಾನು ಸ್ವೀಕಾರವನ್ನು ಮಾಡುತ್ತೇನೆ ಅಂತ ಸ್ವೀಕಾರವನ್ನು ಮಾಡಿಬಿಡುತ್ತಾರೆ. ಅಷ್ಟೊತ್ತಿಗೆ ಮತ್ತೆ ವೈದ್ಯರನ್ನು
ಕರೆಸ್ತಾರೆ. ಹಾಗಾದರೆ ವಿಷಪ್ರಾಶನ ಅಂತೂ ಆಗಿದೆ, ದೇವರ ನೈವೇದ್ಯ ಭಕ್ಷಣವಾಗಿದೆ. ಹಾಗಾದರೆ ಇದರಿಂದ ತೊಂದರೆ ಆಗಬಾರದು ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದಾಗ ಎಚ್ಚರದಿಂದ ಇರಬೇಕು ಅಂತ ವೈದ್ಯರು ಹೇಳುತ್ತಾರೆ. ಎಚ್ಚರದಿಂದಾಗಿ ಇದ್ದು ಅನೇಕ ಔಷಧಗಳನ್ನು ಸ್ವೀಕಾರವನ್ನು ಮಾಡಿದರೆ ಈ ಬಾಧೆಗೆ ದೂರವಾಗ್ತಾರೆ ಅಂತ ಅನ್ನೋದು ಗೊತ್ತಾಯಿತು. ಹೀಗಾಗಿ ಆ ಕಾಲದಲ್ಲಿ ಅವರು ಜಪ ತಪ ಅನುಷ್ಠಾನಗಳನ್ನು ಎಲ್ಲವನ್ನೂ ಮಾಡ್ತಾ ಇದ್ದಾರಂತೆ. ನೋಡ್ರಿ, ಮನುಷ್ಯನಿಗೆ ಯಾವತ್ತೇ ಇದ್ದರೂ ಕೂಡ ಏನನ್ನ ಬೇಕಂದ್ರೂ ತಡೆದುಕೊಳ್ಳುವ ಶಕ್ತಿ ಇರ್ತದೆ ಅಂತೆ. ನಿದ್ರೆಯನ್ನು ತಡೆದುಕೊಳ್ಳುವ ಶಕ್ತಿ ಯಾವ ಮನುಷ್ಯನಲ್ಲಿಯೂ ಕೂಡ ಇಲ್ಲ. ಏನಾದರೂ ಆಗಲಿ, ನಿದ್ರೆ ಆದರೆ ಅದೊಂದು ಎಷ್ಟೇ ಮೈ ಕಷ್ಟ ಆಗಿದ್ದರೂ ಕೂಡ ಒಂದು ನಿದ್ರೆ ಆದರೆ ಅದು ಶಾಂತಿಯನ್ನು ತಂದು ಕೊಡುತ್ತದೆ, ಆ ದೇಹಕ್ಕೆ ಆಲಸ್ಯವನ್ನು ಪರಿಹಾರವನ್ನು ಮಾಡುತ್ತದೆ ಅದು. ಹೀಗಾಗಿ ಆ ನಿದ್ರೆಯನ್ನೇ ತ್ಯಾಗವನ್ನು ಮಾಡಿದ್ದಾರೆ, ಜಪ ಮಾಡ್ತಾ ಇದ್ದಾರೆ, ತಪಸ್ಸನ್ನು ಮಾಡ್ತಾ ಇದ್ದಾರೆ. ಹಾಗೆ ಜಪ ತಪ ಮುಗಿಸ್ತಾ ಸಾಯಂಕಾಲವಾಗಿ ಹೋಗಿದೆ. ಸಾಯಂಕಾಲವಾದಾಗ ಮತ್ತೆ ಮರುದಿನ ಪೂಜೆಯನ್ನು ಮಾಡಬೇಕು, ಹಾಗೆ ಜಪ ಮುಂದುವರಿಸ್ತಾ ಇದ್ದಾರೆ. ಒಮ್ಮೆ ಸಾಯಂಕಾಲವಾಗಿದೆ, ಜಪವನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಪೂಜೆಯನ್ನು ಮಾಡಬೇಕು ಅಂತ ಕೂತ್ರೆ ಸಾಯಂಕಾಲ ಪೂಜೆಯನ್ನು ಮಾಡಿದರೆ ಆಮೇಲೆ ನೈವೇದ್ಯ, ತದನಂತರದಲ್ಲಿ ಭಿಕ್ಷಾ ಸ್ವೀಕಾರ. ಹಾಗಾದರೆ ಆಗ ಭಿಕ್ಷೆಯನ್ನು ಸ್ವೀಕಾರವನ್ನು ಮಾಡಿದರೆ ಏನಂತಾರೆ ಜನ ಎಲ್ಲರೂ ಕೂಡ, ಅಯ್ಯೋ ರಾತ್ರಿ ಕಾಲದಲ್ಲಿ ಅನ್ನವನ್ನು ನಿಷೇಧ ಇದೆ, ರಾತ್ರಿ ಕಾಲದಲ್ಲಿ ಸನ್ಯಾಸಿಗಳು ಸ್ವೀಕಾರವನ್ನು ಮಾಡಬಾರದು, ಇವರೇನಿವರು ರಾತ್ರಿ ಕಾಲದಲ್ಲಿ ಭಿಕ್ಷೆಯನ್ನು ಸ್ವೀಕಾರವನ್ನು ಮಾಡ್ತಾರಲ್ಲ ಅಂತ ಹೇಳಿ ಹೀಗೆ ಅನೇಕ ಜನರು ಆಡಿಕೊಳ್ಳೋದಕ್ಕೆ ಆರಂಭವನ್ನು ಮಾಡಿದರೆ ಆಗ ವಿಶೇಷವಾಗಿ ಅವರೆಲ್ಲರನ್ನೂ ಕರೆದು ಕರೀತಾರಂತೆ, ಎಲ್ಲರನ್ನೂ ಕರೀತಾರೆ ಅಂತೆ. ನಿಮಗೇನು ಅನ್ನಿಸ್ತಾ ಇದೆ? ರಾತ್ರಿ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ರಾತ್ರಿ ಆಗಿದ್ದರೆ ಚಂದ್ರ ಇರಬೇಕು, ಬೆಳಗ್ಗೆ ಇತ್ತು ಅಂತಾದರೆ, ಬೆಳಗ್ಗೆಯೋ ಮಧ್ಯಾಹ್ನವೋ ಆಗಿತ್ತು ಅಂತಾದರೆ ಸೂರ್ಯನಿರಬೇಕು. ಹಾಗಾದರೆ ಹೊರಗಡೆ ಹೋಗಿ ನೋಡಿಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದರೆ ಹೊರಗೆ ಹೋಗಿ ನೋಡ್ತಾರೆ. ಯೋ ದರ್ಶಯ ದ್ರವಿಂ ರಾತ್ರವು, ರಾತ್ರಿ ಕಾಲದಲ್ಲಿಯೂ ಕೂಡ ಮಧ್ಯಾಹ್ನದ ಕಾಲದ ಬಿಸಿಲು ಹೇಗೆ ಇರಬೇಕೋ ಅದೇ ರೀತಿಯಾಗಿ ವಿಶೇಷವಾಗಿ ಸೂರ್ಯ ಬೆಳಗುತ್ತಾ ಇದ್ದ ಅಂತೆ. ಹಾಗಾದರೆ ಅಂತಹ ತಪಸ್ಸು, ಅಂತಹ ಜ್ಞಾನ ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಲ್ಲಿ ಇತ್ತು ಅಂತನ್ನೋದನ್ನು ಹೇಳುತ್ತಾರೆ. ಅವರ ಕಾಲದಲ್ಲಿಯೇ ಸಮಕಾಲೀನರೇ ಆದಂತಹ ಕಂಚಿ ಕೃಷ್ಣಾಚಾರ್ಯರು ಅಂತ, ಆ ಕಂಚಿ ಕೃಷ್ಣಾಚಾರ್ಯರು ವಿಶೇಷವಾಗಿ ಒಂದು ಸ್ತೋತ್ರವನ್ನು, ಒಂದು ಕಾವ್ಯವನ್ನು ರಚನೆಯನ್ನು ಮಾಡುತ್ತಾರೆ. ಸತ್ಯಬೋಧ ವಿಜಯ ಎನ್ನುವಂತಹ ಕಾವ್ಯವನ್ನು ರಚನೆಯನ್ನು ಮಾಡುತ್ತಾರೆ. ಆ ಕಾವ್ಯದಲ್ಲಿ ಅವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಅದರಲ್ಲಿ ತೋರಿಸಿಕೊಡ್ತಾರೆ. ಆದರೆ ಅದರಲ್ಲಿ ಎಲ್ಲಕ್ಕಿಂತಲೂ ಕೂಡ ಉತ್ಕೃಷ್ಟವಾದ ಒಂದು ಮಹಿಮೆಯನ್ನು ತೋರಿಸಿದಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಈ ವಿಷಯದಲ್ಲಿ. ಇದಾದ ಮೇಲೆ ಅದರಲ್ಲಿ ಕಂಚಿ ಕೃಷ್ಣಾಚಾರ್ಯರು ಕೂಡ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನು ಅತ್ಯದ್ಭುತವಾಗಿ ತ್ರಿಷ್ಟುಪ್ಪು ಅನುಷ್ಟುಪ್ಷು ಶ್ಲೋಕಗಳಲ್ಲಿ ಅದನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಅತ್ಯಂತ ಸುಂದರವಾದಂತಹ ಕಾವ್ಯ ಆ ಸತ್ಯಬೋಧ ವಿಜಯ ಕಾವ್ಯ. ಹೀಗಾಗಿ ಆ ಕಂಚಿ ಕೃಷ್ಣಾಚಾರ್ಯರಿಗೂ ಕೂಡ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಮತ್ತು ಪಾಠದಲ್ಲಿ ಅತ್ಯಂತ ಆಸಕ್ತಿ ಉಳ್ಳವರಾಗಿದ್ದರು, ಅತ್ಯಂತ ಆಸಕ್ತಿ ಉಳ್ಳವರು. ಪಾಠ ಅಂದರೆ ಸಾಕು. ಅವರ ಬಹಳ ಕಾಲದವರೆಗೂ ಇದ್ದಂತಹ ಕ್ಷೇತ್ರವೂ ಕೂಡ ಸವಣೂರು ಅಂತ ಹೇಳುತ್ತಾರೆ. ಆಮೇಲೆ ವಿಶೇಷವಾಗಿ ಆಸೇತು ಹಿಮಾಚಲದ ಪರ್ಯಂತರವಾಗಿಯೂ ಕೂಡ ಅವರು ವಿಶೇಷವಾಗಿ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗಿನ ಹಾಗೆ ಎಲ್ಲ ಫ್ಲೈಟ್ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ, ಟ್ರೈನ್ ವ್ಯವಸ್ಥೆ ಆಗ ಇರಲಿಲ್ಲ. ಆಗಿನ ಕಾಲದಲ್ಲಿ ಏನೇ ಇದ್ದರೂ ಬಂಡಿಯಲ್ಲಿ ಹೋಗಬೇಕು, ಇಲ್ಲ ನಡೆದು ಹೋಗಬೇಕು. ಇಂತಹ ಪ್ರಸಂಗದಲ್ಲಿಯೂ ಕೂಡ ಆಚೇತು ಹಿಮಾಚಲ ಯಾತ್ರೆಯನ್ನು ಮಾಡಿಕೊಂಡು ಬಂದಂತಹ ಮಹಾಜ್ಞಾನಿಗಳು
ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಎಲ್ಲ ಕಡೆಯಲ್ಲಿಯೂ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಆಯಾ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಪಾಠ ಪ್ರವಚನ, ಆ ಕ್ಷೇತ್ರದ ಮಹಿಮೆಯನ್ನು ಹೇಳಬೇಕು. ಅವರಲ್ಲಿ ಇದ್ದಂತಹ ಒಂದು ದೊಡ್ಡ ಗುಣ ಯಾವುದು ಅಂತಂದರೆ, ಯಾವ ಕ್ಷೇತ್ರದಲ್ಲಿ ಅವರು ಸ್ನಾನವೋ ದರ್ಶನವನ್ನು ಮಾಡಬೇಕಾದರೆ ಪುರಾಣಗಳಲ್ಲಿ ಹೇಳಿದಂತಹ ಅನುಸಂಧಾನಗಳನ್ನು ಸ್ವಯಂ ತಾವು ಅನುಸಂಧಾನವನ್ನು ಮಾಡಿಕೊಂಡು ಶಿಷ್ಯರಿಗೆ ಉಪದೇಶವನ್ನು ಮಾಡಿ ಅದರಂತೆ ಅನುಸಂಧಾನಪೂರ್ವಕವಾಗಿ ದರ್ಶನ, ಸ್ಪರ್ಶನ, ಸ್ನಾನಾದಿಗಳನ್ನು ಮಾಡ್ತಾ ಇದ್ದರು ಅಂತೆ. ಅಂದರೆ ಯಾವುದೋ ಒಂದು ಪುರಾಣ ಹೇಳಿತು ಅಥವಾ ಒಂದು ವೇದ ಹೇಳಿದೆ ಅಂತಂದರೆ ಅದು ಸುಮ್ಮನೆ ಗಾಳಿ ಮಾತಿಗಾಗಿ ಹೇಳಿದ್ದಲ್ಲ. ಅದು ಹೇಳಿದಂತಹ ವಿಚಾರ ಸತ್ಯವೇ ಇದೆ ಅನ್ನೋದನ್ನು ತೋರಿಸಿಕೊಟ್ಟಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅವರ ಸಮಕಾಲೀನರು ಕೂಡ ಅವರ ಶಿಷ್ಯರ ಪರಂಪರೆ ಇದೆ ನೋಡಿ. ಸತ್ಯಬೋಧ ತೀರ್ಥರಾದ ಮೇಲೆ ಸತ್ಯಸಂಧರು, ಸತ್ಯಸಂಧರಾದ ಮೇಲೆ ಸತ್ಯವರತೀರ್ಥರು, ಅವರಾದ ಮೇಲೆ ಸತ್ಯಧರ್ಮ ತೀರ್ಥರು, ಅವರಾದ ಮೇಲೆ ಸತ್ಯ ಸಂಕಲ್ಪ ತೀರ್ಥರು. ಇವರೆಲ್ಲರೂ ಕೂಡ ಅವರವರ ಕಾಲ ಸನ್ಯಾಸವನ್ನು ಸ್ವೀಕಾರವನ್ನೇನೋ ಮಾಡಿದ್ದಾರೆ. ಆದರೆ ಈ ಎಲ್ಲರಿಗೂ ಕೂಡ ಮುಂದೆ ಬಂದಂತಹ ಎಲ್ಲ ಉತ್ತರಾದಿ ಮಠದ ಪರಂಪರೆಯ ಎಲ್ಲ ಶಿಷ್ಯರಿಗೂ ಕೂಡ ಪಾಠವನ್ನು ಸತ್ಯಬೋಧ ತೀರ್ಥರೇ ಹೇಳಿದಂತಹ ಮಹಾನುಭಾವರು. ಅಂದರೆ ಅಷ್ಟು ಪಾಠದಲ್ಲಿ ಅವರಿಗೆ ದೀಕ್ಷೆ ಇತ್ತು ಅಂತ ಈ ರೀತಿಯಾಗಿ ಹೇಳ್ತಾರೆ. ಮತ್ತು ವಿಶೇಷವಾಗಿ ಸಂಬಂಧ ಇದ್ದದ್ದು ರಾಯರ ಮಠದ ಗುರುಗಳಾದಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೂ ಪುಣ್ಯಪತ್ತನ ಅಂದರೆ ಪುಣೆಯಲ್ಲಿ ಇರುವಂತಹ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಇವರ ಸಮಕಾಲೀನರಾಗಿ ಇದ್ದರು. ಅವರ ಕಾಲದಲ್ಲಿ ಅನೇಕ ರಾಜರು, ಮಹಾರಾಜರು ಎಲ್ಲರೂ ಕೂಡ ಇವರ ಶಿಷ್ಯತ್ವವನ್ನು ವಹಿಸಿದ್ರು ಅಂತ ಹೇಳುತ್ತಾರೆ. ಆಗಿನ ಕಾಲದಲ್ಲಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೆಸರಿನಿಂದಲೇ ಬೆಳ್ಳಿಯ ನಾಣ್ಯಗಳನ್ನು ಮಾಡಿಸ್ತಾ ಇದ್ದರು ಅಂತ ಹೇಳುತ್ತಾರೆ. ಆ ಬೆಳ್ಳಿಯ ನಾಣ್ಯಗಳನ್ನೇ ಮಂತ್ರಾಕ್ಷತೆಯ ರೂಪದಲ್ಲಿ ಅದನ್ನು ಮಂತ್ರಾಕ್ಷತೆಯ ಜೊತೆಯಲ್ಲಿಯೂ ಕೂಡ ಕೊಡ್ತಾ ಇದ್ದರು ಅಂತ ಹೇಳುತ್ತಾರೆ. ಅಷ್ಟು ಆ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ಇವರ ಒಂದು ಕೀರ್ತಿಯನ್ನು ಕಂಡು, ಇವರ ಪಾಠ ಪ್ರವಚನದ ಶೈಲಿಯನ್ನು ಕಂಡು ಶಿಷ್ಯತ್ವವನ್ನು ವಹಿಸಿದಂಥವರಿದ್ದರು. ಬರೀ ಹಿಂದೂ ಬಾಂಧವರು, ಕ್ಷತ್ರಿಯರು ಅವರಷ್ಟೇ ಅಲ್ಲ, ನವಾಬರು ಅವರೆಲ್ಲರೂ ಕೂಡ ವಿಶೇಷವಾಗಿ ಶಿಷ್ಯತ್ವವನ್ನು ವಹಿಸಿದ್ದರು ಅಂತ ಹೇಳುತ್ತಾರೆ. ಹೀಗಾಗಿ ಅಂತಹ ಮಹಾಮಹಿಮೋಪೇತರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಂತ ಜಗತ್ತಿನಲ್ಲಿಯೇ ಪ್ರಖ್ಯಾತವನ್ನು ಹೊಂದಿದಂತಹ ಮಹಾನುಭಾವರು ಸತ್ಯಬೋಧ ತೀರ್ಥರು. ಇದು ಒಂದು ಕಡೆ ಆಯಿತು. ಎರಡನೆಯದ್ದು ವ್ಯಾಸ ಸಾಹಿತ್ಯ ಒಂದು ಕಡೆ ಆದರೆ ದಾಸ ಸಾಹಿತ್ಯಕ್ಕೆ ಇವರ ಕೊಡುಗೆ ಏನು ಅಂತನ್ನೋದನ್ನು ನೋಡಬಹುದು. ಆಗಿನ ಕಾಲದ ಸತ್ಯಬೋಧರಾಯರ ಕಾಲದಲ್ಲಿ ವಿಜಯದಾಸರಿದ್ದರು, ಗೋಪಾಲದಾಸರು ಸಮಕಾಲೀನರು, ಜಗನ್ನಾಥದಾಸರು, ಮೋಹನದಾಸರು, ವಿಜಯದಾಸರ ಸಾಕು ಮಕ್ಕಳಾದಂತಹ ಮೋಹನದಾಸರು, ಇವರೆಲ್ಲರೂ ಕೂಡ ಸಮಕಾಲೀನರಾಗಿ ಇದ್ದರು. ಒಮ್ಮೆ ಗೋಪಾಲದಾಸರು ಅವರ ತಮ್ಮಂದಿರನ್ನು ಎರಡು ಕೋಣೆಯಲ್ಲಿ ಕೂಡಿಸ್ತಾರೆ. ಅಂದರೆ ಅವರ ಒಂದು ದಾಸದೀಕ್ಷೆಗೆ ಅವರು ಕೊಟ್ಟಂತಹ ಒಂದು ಕೊಡುಗೆ ಏನು ಅನ್ನೋದು ಒಂದು ಕಡೆ ಆದರೆ ಅವರ ಜ್ಞಾನದ ಶಕ್ತಿ ಎಷ್ಟು ಇತ್ತು ಅನ್ನೋದನ್ನು ಹೇಳುತ್ತಾರೆ. ಕೂಡಿಸಿದರೆ ಎರಡು ಕೋಣೆಗಳಲ್ಲಿ ಕೂಡಿಸಿದರೆ ಹಾಡನ್ನು ಬರೆಸ್ತಾರೆ. ಇವರೇನು ಬರೀತಾರೆ ಅವರಿಗೆ ಗೊತ್ತಿಲ್ಲ, ಅವರೇನು ಬರೀತಾರೆ ಇವರಿಗೆ ಗೊತ್ತಿಲ್ಲ. ಆದರೆ ಇವರು ಬರೆದಂತಹ ಪದ್ಯ ಮಾತ್ರ ಒಂದೇ ಇರುತ್ತೆ. ಅದೇ ಮಾರ ಮದಘನ್ನ ಅಂತ ಹೇಳಿ ಒಂದು ಕೀರ್ತನೆಯನ್ನು ಮಾಡುತ್ತಾರೆ. ಆ ಕೀರ್ತನೆಯನ್ನು ಬೇರೆ ಬೇರೆ ಕೋಣೆಯಲ್ಲಿ ಕೂಡಿಸಿ ಒಂದೇ ಪ್ರಕಾರವಾಗಿ ಹಾಡನ್ನು ರಚನೆಯನ್ನು ಮಾಡಿಸಬೇಕು ಅಂತಂದರೆ ಇವರ ಜ್ಞಾನ ಎಷ್ಟು ಇದೆ ಅಂತನ್ನೋದನ್ನು ನಾವು ಕಲ್ಪನೆಯನ್ನು ಕೂಡ ನಾವು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಜಗನ್ನಾಥದಾಸರು ಮಹಾಜ್ಞಾನಿಗಳಾದಂತಹ ಸಕಲ ಶಾಸ್ತ್ರಗಳ ಸಾರದಂತೆ ಇರುವಂತಹ ಹರಿಕಥಾಮೃತ ಸಾರ, ಆ ಹರಿಕಥಾಮೃತ ಸಾರವನ್ನು ರಚನೆಯನ್ನು ಮಾಡಿಕೊಟ್ಟಂತಹ ಯಾವ ಜಗನ್ನಾಥದಾಸರು ಕೂಡ ಆ ಜಗನ್ನಾಥದಾಸರಿಗೂ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಅವರು ಗೋಪಾಳ ಬುಟ್ಟಿ ಅಂತ ಅವರೆಲ್ಲ ಕಡೆಯಲ್ಲಿಯೂ ಕೂಡ ಒಯ್ಯಬೇಕಂತೆ.
ಏನಾದರೂ ಭಿಕ್ಷೆಯನ್ನು ಹಾಕಿಸಿಕೊಳ್ಳಬೇಕಾದರೆ ಗೋಪಾಳ ಬುಟ್ಟಿಯಲ್ಲೇ ಹಾಕಿಸ್ಕೊಳ್ಬೇಕಂತೆ. ಒಮ್ಮೆ ಸಂಚಾರ ಕ್ರಮೇಣ ಸವಣೂರಿಗೆ ಬರ್ತಾರೆ. ಸವಣೂರಿಗೆ ಬಂದಾಗ ಜಗನ್ನಾಥದಾಸರು ಸವಣೂರಿಗೆ ಬಂದಾಗ ಅವರ ವಿಶೇಷವಾದ ಆದರ ಆತಿಥ್ಯಗಳನ್ನು ಸ್ವೀಕಾರವನ್ನು ಮಾಡ್ತಾರೆ, ಆದರವನ್ನು ಮಾಡ್ತಾರೆ, ಅವರನ್ನು ಕೂಡಿಸ್ತಾರೆ, ಎಲ್ಲ ತರಹದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಾದ ಮೇಲೆ ಅವರಿಬ್ಬರಲ್ಲಿಯೂ ಕೂಡ ಮಾತುಕತೆ ಆಗತ್ತೆ. ಅದ್ಭುತವಾಗಿ ಗುರು ಶಿಷ್ಯರ ಸಂಬಂಧದಂತೆ ಅವರಲ್ಲಿ ಮಾತುಕತೆ ಆಗತ್ತೆ. ಬಹಳ ಸಂತೋಷದಿಂದಾಗಿ ಇರ್ತಾರೆ. ಅದಕ್ಕೆ ಅವರು ಹೇಳ್ತಾರಂತೆ, ನಾವು ಹರಿಕಥಾಮೃತ ಸಾರವನ್ನು ಬರಿತಾ ಇದ್ದೇವೆ ಅಂತ ಹೇಳಿದಾಗ ಅವರಿಗೆ ಒಂದು ಸವಣೂರನ್ನು ನೋಡಿದಾಗ ಗೊತ್ತಾಗತ್ತೆ. ಅಲ್ಲಿ ಕೆಳಭಾಗದಲ್ಲಿ ಎಡಭಾಗದಲ್ಲಿ ಅಲ್ಲಿ ಭಾಮಿ ಇರುತ್ತದೆ. ಅಲ್ಲಿ ಸ್ವಲ್ಪ ಕೆಳಗೆ ಹೋದರೆ ಅಲ್ಲಿ ನರಸಿಂಹದೇವರ ಸನ್ನಿಧಾನ ಇದೆ. ಅಲ್ಲಿ ಅವರಿಗಾಗಿ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಸ್ವತಃ ಅಲ್ಲಿ ನರಸಿಂಹದೇವರನ್ನು ಸತ್ಯಬೋಧ ತೀರ್ಥರೇ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ವಿಶಿಷ್ಟವಾದ ನರಸಿಂಹದೇವರು, ಪೂಜೆಯನ್ನು ಕೂಡ ಮಾಡಿದಂತಹ ಒಂದು ದಿವ್ಯವಾದ ನರಸಿಂಹದೇವರಿದ್ದಾರೆ ಕೆಳಭಾಗದಲ್ಲಿ. ಅಲ್ಲಿ ಅವರಿಗೆ ಸ್ಥಾನವನ್ನು ಕೊಟ್ಟು, ಯಾಕೆ ಅವರಿಗೆ ನರಸಿಂಹದೇವರ ಸ್ಥಾನವನ್ನು ಅಲ್ಲಿ ಕೊಟ್ಟರು, ನರಸಿಂಹದೇವರ ಹತ್ತಿರ ಕೊಟ್ಟರು ಅಂತಂದರೆ, ಅವರು ಮೊದಲಿಗೆ ಕೀರ್ತನೆಯನ್ನು ಮಾಡ್ತಾ ಹರಿಕಥಾಮೃತ ಸಾರವನ್ನು ವರ್ಣನೆಯನ್ನು ಮಾಡ್ತಾ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪುದೆ ಮಗೆ ಮಂಗಲವಾ ಅಂತ ಹೇಳಿದ ಹಾಗೆ ಆ ನರಸಿಂಹದೇವರನ್ನೇ ಅವರು ಉಪಾಸನೆಯನ್ನು ಮಾಡಿದ್ದಾರೆ ಮೊಟ್ಟ ಮೊದಲನೇದಾಗಿ ಗ್ರಂಥದ ಆರಂಭದಲ್ಲಿ. ಹೀಗಾಗಿ ಆ ನರಸಿಂಹದೇವರ ಸ್ಥಾನದಲ್ಲಿಯೇ ಅವರಿಗೆ ಅವಕಾಶವನ್ನು ನೀಡಿ ಅನೇಕ ಸಂಧಿಗಳನ್ನು ಕೂಡ ಅವರು ಅದೇ ಸನ್ನಿಧಾನದಲ್ಲಿ ಸತ್ಯಬೋಧರಾಯರ ಸನ್ನಿಧಾನದಲ್ಲಿ ಕುಳಿತು ಅವರಿಗೆ ಆ ಗ್ರಂಥವನ್ನು ಹರಿಕಥಾಮೃತ ಸಾರ ಎನ್ನುವಂತಹ ಗ್ರಂಥವನ್ನು ಬರೆದಿದ್ದಾರೆ ಎನ್ನುವಂತಹ ಪ್ರತೀತಿಯೂ ಕೂಡ ಇದೆ. ಅಲ್ಲಿ ಒಂದು ಕಂಬವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಜಗನ್ನಾಥದಾಸರ ವಿಶೇಷವಾದಂತಹ ಸನ್ನಿಧಾನ ಅಲ್ಲಿ ಸತ್ಯಬೋಧರಾಯರ ಸನ್ನಿಧಾನದಲ್ಲಿ ಇದೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಅನೇಕ ಗೃಹಸ್ಥ ಶಿಷ್ಯರೂ ಕೂಡ ಇವರ ಸಮಕಾಲೀನರಾಗಿದ್ದರು, ಗೃಹಸ್ಥ ಶಿಷ್ಯರೂ ಇದ್ದರು. ಬಿಡಿ ಸನ್ಯಾಸಿಗಳಾದಂತಹ ವಿಷ್ಣುತೀರ್ಥರು ಅಂತ, ಆ ವಿಷ್ಣುತೀರ್ಥರು ಕೂಡ ಇವರ ಕಾಲದಲ್ಲಿ ಏನೇ ಇದ್ದಂಥವರು, ವ್ಯಾಸತತ್ವಜ್ಞರು. ಹೀಗೆ ಅನೇಕ ಇವರೊಂದಿಗೆ ಅನ್ಯೋನ್ಯವಾಗಿ ಇದ್ದರು ಅನ್ನುವಂತಹ ವಿಚಾರವನ್ನು ಹೇಳುತ್ತಾರೆ. ಇದಾದ ಮೇಲೆ ಕೃಷ್ಣಾ ತೀರದಲ್ಲಿ ಇದ್ದಂತಹ ಗಲಗಲಿ ಮುದ್ಗಲಾಚಾರ್ಯರು, ಗಾರ್ಲಪಾಡ ಶ್ರೀನಿವಾಸಾಚಾರ್ಯರು, ಪಾಂಡುರಂಗಿ ನರಸಿಂಹಾಚಾರ್ಯರು, ಮನ್ನಾರಿ ಶ್ರೀನಿವಾಸಾಚಾರ್ಯರು, ಬಂಕಾಪುರದ ರಾಮಚಂದ್ರಾಚಾರ್ಯರು, ಹೀಗೆ ಅವರೆಲ್ಲರೂ ಕೂಡ ಸಮಕಾಲೀನರೂ ಆಗಿದ್ದರು. ಅವರಿಂದ ಅನೇಕ ಉಪದೇಶವನ್ನು ಕೂಡ ಪಡೆದವರಾಗಿದ್ದರು. ಇಂತಹ ಮಹಾಜ್ಞಾನಿಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಇವರ ಕೀರ್ತಿ ಒಂದು ಎರಡು ಅಲ್ಲ, ಎಣೆಗಾಣೆ ನಿಮ್ಮ ಮಹಿಮೆ ಅಂತ ವರ್ಣನೆಯನ್ನು ಮಾಡುತ್ತಾರೆ. ಎಣೆಗಾಣೆ ನಿಮ್ಮ ಮಹಿಮೆಗೆ ಸತ್ಯಬೋಧ ಅಂತ ವರ್ಣನೆಯನ್ನು ಮಾಡುತ್ತಾರೆ. ಅಂದರೆ ನಿಮ್ಮ ಗುಣಗಳ ಬಗ್ಗೆ ಎಣಿಸ್ಲಿಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ ಅಂತ ದಾಸರು ಅವರ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ. ಇಂತಹ ದಿವ್ಯವಾದಂತಹ ಗುರುಗಳು 40 ವರ್ಷಗಳ ಕಾಲ ಇದ್ದು ಮುಂದೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ನೀಡುತ್ತಾರೆ. ಆ ಸತ್ಯಸಂಧ ತೀರ್ಥರಿಗೆ ಆಯುಷ್ಯ ಅಲ್ಪವಾಗಿ ಇತ್ತು. ಆಯುಷ್ಯ ಅಲ್ಪವಾಗಿ ಇದ್ದಾಗಲೂ ಕೂಡ ಅವರಿಗೆ ಆಯುರ್ದಾನವನ್ನು ಮಾಡುತ್ತಾರೆ. 10 ವರ್ಷಗಳ ಆಯುರ್ದಾನವನ್ನು ವಿಶೇಷವಾಗಿ ಈ ಸತ್ಯಬೋಧರಾಯರು ಮಾಡ್ತಾರೆ. ಅಂದರೆ ನೋಡಿ, ಶಿಷ್ಯರಿಗೆ ಕೊಡೋದಷ್ಟೇ ಅಲ್ಲ, ಆಶ್ರಮವನ್ನು ಕೊಟ್ಟು ನೀನೇನಾದರೂ ಮಾಡ್ಕೋಪ್ಪ ಅಂತ ಬಿಡಲಿಲ್ಲ. 10 ವರ್ಷ ಆಯುಷ್ಯವನ್ನೂ ಕೊಟ್ಟು ವಿದ್ಯೆಯನ್ನೂ ಹೇಳಿಕೊಟ್ಟು ವಿಶೇಷವಾಗಿ ಮಧ್ವ ಸಿದ್ಧಾಂತದ ಪ್ರಸಾರವನ್ನು ಮಾಡಿದಂತಹ ಗುರುಗಳು ಅಂತಂದರೆ ಅವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅವರ ಶ್ಲೋಕದಲ್ಲಿ ಅವರಿಗಾಗಿ ಒಂದು ಸ್ತೋತ್ರವನ್ನು ಜಗನ್ನಾಥದಾಸರು ಒಂದು ಸ್ತೋತ್ರವನ್ನು ಮಾಡ್ತಾರೆ. ಆ ಸ್ತೋತ್ರ ಶ್ರೀ ಸತ್ಯಬೋಧೋ ನಿಜಕಾಮಧೇನು ಮಾಯಾತಮಃ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು
ಧ್ಯೇಯಾನ್ಮಮೇಷ್ಟಂ ಗುರುರಾಜಸೂನು. ನನ್ನ ಎಲ್ಲ ಅಭೀಷ್ಟಗಳನ್ನು ಪೂರ್ಣವನ್ನು ಮಾಡುವವರು ಈ ನನ್ನ ಸತ್ಯಬೋಧರಾಯರು. ಅವರು ನಿಜವಾದ ಕಾಮಧೇನುಗಳಾಗಿದ್ದಾರೆ ಅಂತ ವರ್ಣನೆಯನ್ನು ಮಾಡ್ತಾರೆ. ನಿಜ ಕಾಮಧೇನು, ನಿಜವಾಗಿಯೂ ನನಗೆ ಕಾಮಧೇನುಗಳಾಗಿ ಇದ್ದಾರೆ. ಅಂತಹ ಸತ್ಯಬೋಧರಾಯರು ನನ್ನ ಇಷ್ಟ ಸಿದ್ಧಿಯನ್ನು ಮಾಡಲಿ ಅಂತ ಹೇಳಿ ಜಗನ್ನಾಥದಾಸರು ಸತ್ಯಬೋಧರಾಯರನ್ನು ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ. ಇಂತಹ ಗುರುಗಳು ನಮಗೆ ಈ ಜನ್ಮದಲ್ಲಿ ನಮಗೆ ಗುರುಗಳಾಗಿ ನಮಗೆ ಸಿಕ್ಕಿದ್ದಾರೆ. ಅವರ ಪರಂಪರೆಯನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಅವರಲ್ಲಿ ಬಂದಂತಹ ಪ್ರತಿ ಒಬ್ಬ ಜ್ಞಾನಿಗಳು ಕೂಡ ಇಂತಹ ಒಂದು ಕೀರ್ತಿಯ ಪತಾಕೆಯನ್ನು ಹಾರಿಸಿದಂತಹ ಮಹಾನುಭಾವರೆಲ್ಲರೂ ಕೂಡ. ಹೀಗಾಗಿ ಅಂತಹ ಗುರುಗಳ ಸ್ಮರಣೆಯನ್ನು ನಾವು ಮಾಡ್ತಾ, ಆ ಗುರುಗಳು ಸತ್ಯಬೋಧರಾಯರು ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ವಿಶೇಷವಾಗಿ ನಮಗೆ ಕೊಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ, ನಾವು ತಿನ್ನುವ ಪ್ರತಿಯೊಂದು ಆಹಾರದಲ್ಲಿಯೂ ಕೂಡ ಶುದ್ಧತೆ ಅನ್ನೋದು ಉಳಿದಿಲ್ಲ. ಯಾವ ಪದಾರ್ಥವನ್ನು ನಾವು ತಿಂತೇವೋ ಒಂದಾ ಔಷಧ ಏನೇನೋ ಕೆಮಿಕಲ್ಸನ್ನು ಹಾಕಿ ಬೆಳೆಸಿರ್ತಾರೆ, ಅಥವಾ ಕಲಬೆರಕೆಯಾಗಿ ಇರ್ತದೆ. ಹೀಗೆ ಇಂತಹ ಪ್ರಸಂಗದಲ್ಲಿ ನಾವು ಇದ್ದೇವೆ ಈಗ. ಹಾಗಾದರೆ ಅಂತಹ ಸತ್ಯಬೋಧರಾಯರನ್ನು ಸ್ಮರಣೆಯನ್ನು ನಾವು ಮಾಡುವುದರಿಂದ ಎಂತಹ ವಿಷದ ಬಾಧೆ ಇದ್ದರೂ ಕೂಡ ಅದನ್ನು ಪರಿಹಾರವನ್ನು ಮಾಡಿಕೊಂಡು ಶ್ರೀರಾಮಚಂದ್ರ ದೇವರ ಪ್ರಸಾದ ಎನ್ನುವ ಒಂದೇ ಒಂದು ಕಾರಣದಿಂದಾಗಿ ಅವರು ಏನು ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಜೀರ್ಣವನ್ನು ಮಾಡಿಕೊಂಡಿದ್ದಾರಲ್ಲ, ಅದೇ ರೀತಿಯಲ್ಲಿ ನಾವು ತಿನ್ನುವ ಪದಾರ್ಥಗಳಲ್ಲಿಯೂ ಕೂಡ ಅನೇಕ ತರಹದ ವಿಷಗಳು ಇರ್ತಾವೆ. ಹಾಗಾದರೆ ಆ ವಿಷದ ಬಾಧೆ ನಮಗಾಗದೆ ಉತ್ತಮವಾದಂತಹ ಜೀವನ, ಉತ್ತಮವಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳು ಆ ಗುರುಗಳು ನೀಡಲಿ ಅಂತ ನಾವು ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಆ ಗುರುಗಳು ಅವಶ್ಯವಾಗಿ ನಮಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು, ದೀರ್ಘವಾದಂತಹ ಆರೋಗ್ಯವನ್ನು, ದೀರ್ಘವಾದಂತಹ ಆಯುಷ್ಯವನ್ನು ನಮಗೆ ನೀಡಿ ಅನುಗ್ರಹವನ್ನು ಮಾಡ್ತಾರೆ. ಅಂತಹ ಶ್ರೇಷ್ಠವಾದಂತಹ ಸತ್ಯಬೋಧರಾಯರ ಮಹಿಮೆ ಬಹಳ ಅತ್ಯದ್ಭುತವಾದದ್ದು. ಹೇಳುವ ಪ್ರಯತ್ನವನ್ನು, ಚಿಕ್ಕದಾದ ಪ್ರಯತ್ನವನ್ನು ಮಾಡಿದ್ದೇನೆ. ಇಂತಹ ಶ್ರೇಷ್ಠವಾದಂತಹ ಏನು ಜ್ಞಾನ ಕಾರ್ಯಗಳನ್ನು ನಮ್ಮ ಜ್ಞಾನವಾಹಿನಿ ಇವರಿಂದ ವಿಶೇಷವಾಗಿ ಈ ಕಾರ್ಯ ಅನ್ನೋದು ನಡೀತಾ ಇದೆ. ಇದು ನಿರಂತರವಾಗಿ ಪ್ರತಿಯೊಂದು ವಿಶೇಷಾಂಶಗಳಿಂದಾಗಿ ಕೂಡಿದ್ದಾಗಿದ್ದು ಎಲ್ಲ ಕಡೆಯಲ್ಲಿ ಪ್ರಚಾರವಾಗಿ ಜ್ಞಾನದ ಪ್ರಸರಣ, ಎಲ್ಲ ಕಡೆಯಲ್ಲಿಯೂ ಕೂಡ ಜ್ಞಾನದ ವಾಹನ ಅಂತಂದರೆ ಹರಡೋದು, ಆ ಎಲ್ಲ ಕಡೆಯಲ್ಲಿಯೂ ಕೂಡ ಹರಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಆ ಜ್ಞಾನವಾಹಿನಿಯ ತಂಡದವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಹರಿವಾಯು ಗುರುಗಳು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಗುರುಗಳ ಸ್ಮರಣೆಯನ್ನು ಮಾಡ್ತಾ, ಗುರುಗಳ ಅಂತರ್ಯಾಮಿಯಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.